ಈ 10 ದಿನದಲ್ಲಿ ನಿಮ್ಗ್ಯಾರಿಗೂ ಕಾಣಿಸ್ದೇ ಇದ್ರು ಈಗ ಕಾಣಿಸ್ಕೊಂಡಿದ್ದೀನಿ ಅಂದ್ರೆ ಕನ್ಫ್ಯೂಷನ್ ಆಗೇ ಆಗತ್ತೆ. ಆದ್ರೆ 2 ದಿನದಲ್ಲಿ ಅಭ್ಯಾಸ ಆಗ್ಬಿಡುತ್ತೆ. ಹೌದು ಮಾಮ್. ಮಾಮ್, ನಿಮ್ನೊಂದು ಮಾತು ಕೇಳ? ಯಾಕೆ ಸಂಕೋಚ? ಆಸ್ತಿ ಏನೋ ಹಾಸಿನ ಹೆಸರಲ್ಲಿದೆ, ನಮ್ಮ ಹೆಸರಲ್ಲಿ ಏನೂ ಇಲ್ಲ. ಅಂಥದ್ರಲ್ಲಿ ನೀವು ನೋಡಿದ್ರೆ ತುಂಬಾ ರಿಚ್ ಅನ್ನೋ ತರ ಕಾಸ್ಟ್ಲಿ ಕಾರಲ್ಲಿ ಬಂದಿದ್ದೀರಾ. ಬಿಲ್ಡಪ್ ಕೊಡೋದಕ್ಕೆ ರೆಂಟೆಡ್ ಕಾರಲ್ಲಿ ಬಂದ್ರಾ? ಇಡಿಯಟ್. ಯಾರ ಮುಂದೆ ಕೊಚ್ಕೋಬೇಕು ಬಡಾಯಿನ? ಹಾಸಿನಿಗೆ 100 ಕೋಟಿ ಆಸ್ತಿ ಇರ್ಬೋದು, ನಯನಿಗೆ 200 ಕೋಟಿ ಆಸ್ತಿ ಇರ್ಬೋದು. ನನ್ನ ಹತ್ರ ಎಷ್ಟಿದೆ ಅಂತ ಗೊತ್ತಾ? ಎಷ್ಟು? ಜಸ್ಟ್ 300 crores. $300 ಕೋಟಿ ಇದೆಯಾ? ಅಫ್ಕೋರ್ಸ್. ಡೌಟ್ ಏನಾದರೂ ಇದ್ರೆ ಅಸೆಟ್ಸ್ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್, ಪ್ರೂಫ್ಸ್ ತೋರಿಸ್ತೀನಿ. ಅಷ್ಟೊಂದು ದುಡ್ಡು ಎಲ್ಲಿ ಬಂತು ಮಾಮ್? ಬ್ಯಾಂಕ್ ದರೋಡೆ ಮಾಡಿದ್ರೆ ಪೇಪರಲ್ಲ ಟಿವಿಲ್ಲ ಬರ್ಬೇಕಿತ್ತಲ್ವಾ? ವಲ್ಲಭ, ನಾನು ಕಳ್ತನ ಮಾಡಿಲ್ಲ. ಮತ್ತೆ ಅಮಾವಾಸ್ಯೆಗೆ 3 ದಿನದ ಹಿಂದೆ ಆಮೇಲೆ ಏನಾಯ್ತು ಮಾಮ್? ನಡಿಬಾರ್ದನ್ನ ನಡೆಯೋ ಹಾಗೆ ಮಾಡಿದ್ರು. ಏನ್ ಮಾಡಿದ್ರು? ಯಾರು ಮಾಡಿದ್ದು? ಮಾಮ್, ಸ್ವಲ್ಪ ಅರ್ಥ ಆಗೋ ಥರ ಹೇಳಿ ಮಾಮ್. ಮಾಮ್, ನಗ್ಬೇಡಿ ಮಾಮ್, ಭಯ ಆಗ್ತಾ ಇದೆ ನನಗೆ. ನಿನ್ನ ಕಾಡುವ ನೆರಳು ನಾನೇ, ಕನಸಾಗೆ ಉಳಿಯೋ ಕಥೆ ನಾನೇ. ನಿನ್ನ ಕಾಡುವ ನೆರಳು ನಾನೇ, ಕನಸಾಗೆ ಉಳಿಯೋ ಕಥೆ ನಾನೇ. ಇದ್ರ ಅರ್ಥ ಏನು ಹೇಳುವಲ್ಲಬ? ನೀವು ನೆರಳ ಕಾಡಿ ನಯನಿ ಮತ್ತೆ ವಿಶಾಲ್ ಮಾತ್ರ ಅಲ್ಲ, ಎಲ್ಲರನ್ನೂ ಗೆಲ್ತೀರ ಬಿಡಿ. ಗುಡ್. ಕರೆಕ್ಟಾಗಿ ಹೇಳಿರೋದಕ್ಕೆ 10,000 ಪಾಕೆಟ್ ಮನಿಯಾಗಿ ಕೊಡ್ತೀನಿ. ಎಂಜಾಯ್. ಥ್ಯಾಂಕ್ಸ್ ಮಾಮ್. ಕೇಳೋದೆ ಮರ್ತದೆ ಮಾಮ್, ಕೈಗೆ ಗ್ಲೌಸ್ ಯಾಕೆ ಹಾಕೊಂಡಿದ್ದೀರಾ? ನೋ, ನಾಟ್ ಟು ಬಿ ಟಚ್ಡ್. ಮುಟ್ಬಾರ್ದು ಕಂದ. ಯಾಕೆ ಮಾಮ್, ಏನಾಯ್ತು? ಹೇಳದ್ನಲ್ಲ, ನಡಿಬಾರದು ನಡೆದು ಹೋಗಿದೆ.
ಬಬ್ಬ ನನ್ ಮುದ್ದು ಕಂದ, ಈ ಡ್ರೆಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ? ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ 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 ನೋಡಿ, ಗೊಂಬೆ ನೋಡು. ಚಿಕ್ಕ ಯಜಮಾನ್ರೆ, ಆತರ ನಿಂತ್ಕೊಳ್ಳೋದ್ ಬದಲು ಉಲ್ಲುಚಿ ನೆತ್ಕೊಂಡು ಆಟಾಡ್ಸ್ಬೋತಾನೆ. ನಂದಲ್ದಿರೋ ಕೆಲಸಗಳನ್ನ ನನಗೆ ಹೇಳ್ಬೇಡ ಅಂತ ನಾನು ನಿನ್ಗೆ ಮುಂಚೆನೇ ಹೇಳಿದ್ನಲ್ಲ. ಅಯ್ಯೋ, ಸರ್ಪದ್ವೀಪದಿಂದ ಬಂದಿರೋ ಗಾಯತ್ರಿನ ನೀವ್ ಎತ್ಕೊಂಡು ಮುದ್ದಾಡಿ ಭುಜದ ಮೇಲೆ ಕುಡಿಸ್ಕೊಂಡು ಮನೆ ತುಂಬಾ ಸುತ್ತಾಡಿದ್ರಿ. ಸ್ವಂತ ಮಗಳನ್ನ ಸ್ವಲ್ಪ ಹೊತ್ತು ಎತ್ಕೊಳಕ್ಕಾಗಲ್ವಾ? ನಿನ್ನ ಸ್ವಂತ ಮಗುಗೆ ನಾನು ಸ್ವಂತ ತಂದೆ ಅಲ್ವಲ್ಲ, ಅದಕ್ಕೆ. ಗಾಯತ್ರಿ ದೇವಿ ನಿಮ್ ಸ್ವಂತ ಮಗಳ? ಇಲ್ಲ ನೋಡು, ಈ ಥರ ಹುಚ್ಚುಚ್ಚಾಗಿ ಮಾತಾಡಿದ್ರೆ ನನಗೆ ಕೋಪ ಬರುತ್ತೆ, ಹೇಳ್ತಿದ್ದೀನಿ. ನನ್ನ ನೋಡಿದ್ರೆ ನಿಮ್ಗೆ ಹಾಗ ಅನ್ಸತ್ತೆ, ಸಿಟ್ಟು ಬರುತ್ತೆ ಅಂತಾನು ಗೊತ್ತು. ಕನಿಷ್ಠ ಚಿಕ್ಕ ಮಗುನಾದ್ರೆ ನೋಡ್ರಿ, ನಿಮ್ ಕಲ್ ಹೃದಯ ಕರಗ್ಬೋದೇನೋ. ಏಯ್, ನಾನು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ರೆ ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ? ಯಾವ್ದ್ರ ಬಗ್ಗೆ ಯೋಚಿಸ್ತಿದ್ದೀರಾ? ಉಲುಚಿ ವಾಪಸ್ ಬರ್ಲಿಲ್ಲ ಅಂದಿದ್ರೆ ನಾನ್ ನೀವ್ ಹೇಳ್ದಂಗೆ ಕೇಳ್ಕೊಂಡಿರ್ತಿದ್ದೆ ಅಂತನಾ? ನಿಂದು ಚಿಲ್ಲರೆ ಬುದ್ಧಿ ಆಗಿರೋದ್ರಿಂದ ಹೀಗೆ ಯೋಚಿಸ್ತೀಯ. ಆದರೆ ನಾನು ಯೋಚನೆ ಮಾಡ್ತಿರೋದು ನಮ್ಮ ಮಾವನ ಬಗ್ಗೆ. ಅವ್ರಿಗೇನಾಯ್ತು ಈಗ? ಚೆನ್ನಾಗೇ ಇದಾರಲ್ಲ. ಅಷ್ಟು ಚೆನ್ನಾಗಿ ಹೇಗಿದ್ದಾರೆ ಅವರು ಅಂತ. ತಾಯಿ ಚೆನ್ನಾಗಿದ್ರೆ ಅಸೂಯೆ ಪಡೋಂತ ಮಗ ನೀವೇ ಅನ್ಸತ್ತೇರಿ. ಲೇಯ್, ತಲೆ ಕೆಟ್ಟವಳೆ. ನಾನು ಹೇಳ್ತಿರೋದು ಬ್ಯೂಟಿ ಬಗ್ಗೆ ಅಲ್ಲ. ಚೆನ್ನಾಗಿದ್ದಾರೆ ಅಂದರೆ ಲಕ್ಸುರಿಯಾಗಿ ಬದುಕ್ತಾ ಇದ್ದಾರೆ ಅಂತ. ಸಮುದ್ರದಲ್ಲಿ ಎಷ್ಟೋ ನಿಧಿಗಳಿದೆ ಅಂತ ತುಂಬಾ ಸಲ ಕೇಳಿದ್ದೆ. ಅಂಥದ್ರಲ್ಲಿ ಎಲ್ಲೋ ಇರೋ ಸರ್ಪದ್ವೀಪಕ್ಕೆ ಹೋಗಿ ಉದ್ಧಾರ ಆಗಿರ್ಬೋದು ಅತ್ತೆ. ಆ ಲಾಜಿಕ್ ಮರಿತಿದ್ದೀರಾ ನೀವು? ಅಷ್ಟು ಈಸಿಯಾಗಿ ಶ್ರೀಮಂತರಾದ್ರು ಅಂದರೆ ನಾನು ನಂಬಲ್ಲ. ನೀವ್ ಯಾರನ್ನೂ ನಂಬಲ್ಲ. ಅತ್ತೆ ಸ್ಮಾರ್ಟ್ನೆಸ್ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಇದು ಅವ್ರ ಸ್ವಂತ ಬುದ್ಧಿಯಿಂದ ಮಾಡಿದ್ದಾರೆ ಅಂತ ಅಂದರೆ ಕೇಳಿಸ್ಕೊಂಡವರು ನಗ್ತಾರೆ. ಬೇರೆ ಯಾರೋ ಇದ್ದಾರೆ, ಅವರೇನೋ ಮಾಡಿದ್ದಾರೆ. ನೀವ್ ಹೀಗೆ ಯೋಚನೆ ಮಾಡ್ತಾ ಇರಿ, ಮನೆಯವರೆಲ್ಲರೂ ನೀವ್ ಈ ಜನ್ಮದಲ್ಲಿ ಬೆಳೆಯೋಕ್ಕಾಗ್ದಿರೋಷ್ಟು ಎತ್ತರಕ್ಕೆ ಬೆಳೀತಾರೆ. ಪರವಾಗಿಲ್ಲ, ಆ ನಾನು ಹೇಗೆ ಬೇಕಾದರೂ ಬದುಕ್ತೀನಿ. ಆದರೆ ನೀನು ಹುಷಾರು. ಯಾಕೆ ಹಾಗೆ ಹೇಳ್ತಿದ್ದೀರಾ? ನಮ್ಮ ಮಾಮ್ ಥರ ಆಗಬೇಕು ಅಂತ ಅವ್ರನ್ನ ಫಾಲೋ ಮಾಡಿದೆ ಅನ್ಕೋ, ನಿನ್ನನ್ನು ನೀನೇ ಗುರ್ತಿಡೋಕ್ಕಾಗಲ್ಲ, ಹಾಗೆ ಕಳೆದೋಗ್ಬಿಡ್ತೀಯ. ಅಷ್ಟು ಬ್ಯೂಟಿ ಬರತ್ತೆ ಅಂತನಾ? ಹುಚ್ಚಿಡಿಯುತ್ತೆ ಅಂತಿದ್ದೀನಿ. ನಮ್ಮ ಮಾಮು ಆಸ್ತಿಗೋಸ್ಕರ ತಾಳಿ ಕಟ್ಟಿದ ಗಂಡನೇ ಸತ್ತೋದ ಅಂತ ಹೇಳಿ ಈ ಮನೇಲಿ ಸ್ಥಾನ ಕಿಟ್ಟಿಸ್ಕೊಂಡ್ರು. ಮಕ್ಕಳನ್ನ, ಸೊಸೆಯಂದ್ರನ್ನ ಅವರು ಲೆಕ್ಕಕ್ಕೆ ತಗೊಳ್ಳಲ್ಲ. ನೀವ್ ವಾರ್ನ್ ಮಾಡೋ ತರ ಇಲ್ಲ, ಹೆದರ್ಸೋ ತರ ಇದೆ. ಏನೂ ಇಲ್ದೇನೆ 80 ವರ್ಷ ಬದುಕೋ ಬದ್ಲು ಸಂಪತ್ ಜೊತೆ 40 ವರ್ಷ ಬದುಕಿದ್ರು ಸಾಕು. ಸಂಪಾದನೆ ಮಾಡಾದ್ಮೇಲೆ ಸಾವು ಬಂದ್ರೆ ಯಾರು ಅನ್ಭವಿಸ್ತಾರೆ? ನನ್ ಮಗಳು. ಅವಳು ಕೂಡ ಎಷ್ಟು ದಿನ ಇರ್ತಾಳೋ ಆ ವಿಷಯನ ಮರಿಬೇಡ. ಇಂಥ ತಲೆ ಕೆಟ್ಟವನ ಮದ್ವೆ ಆಗಿದ್ದೀನಲ್ಲ, ನಾನು ಅನುಭವಿಸ್ಲೇಬೇಕು. ಎಲ್ಲ ನನ್ನ ಕರ್ಮ. ಎಷ್ಟ್ ದಿವಸ ಆಗೋಗಿತ್ತಲ್ವಾ ನಾವೆಲ್ಲರೂ ಸೇರಿ ಈ ತರ ಊಟ ಮಾಡಿ. ತಿಲೋತ್ತಮ ಅತ್ತಿಗೆ ರೂಪ ಬದಲಾದ್ಮೇಲೆ ಮನೇಲೂ ಕೂಡ ತುಂಬಾ ಬದಲಾವಣೆಗಳಾಗಿದೆ. ಚಿಕ್ಕಮ್ಮ, ನಿಮಗೆ ಯಾಕೆ ಹಾಗನ್ನಿಸ್ತಾ ಇದೆ? ನಿನಗ್ ಹಾಗನ್ನಿಸ್ಲಿಲ್ವಾ? ನಿನ್ನೆ ತನಕ ನಮ್ಗಳಿಗೇನಾದ್ರೂ ಬೇಕು ಅನ್ನೋದಾದ್ರೆ ನಾವೇ ಕೊಟ್ಕೋತಿದ್ವಿ. ಈಗ ಅತ್ತಿಗೆಗ್ ಬೇಕಾಗಿರೋ ಪ್ರತಿಯೊಂದನ್ನು ಕೂಡ ಅವಳ ಅಸಿಸ್ಟೆಂಟ್ಗಳು ನೋಡ್ಕೋತಾರಂತೆ. ಏನಂತೆ ಅದು? ಏನೋ ಅಮ್ಮ, ಕೇಳಿದ್ರೆ ಹೇಳಲ್ಲ. ಪರೀಕ್ಷೆ ಮಾಡಿ ನೋಡೋಣ ಅನ್ಕೊಂಡ್ರೆ ನಮ್ ಮೇಡಮ್ ಕೋಪ ಮಾಡ್ಕೋತಾರೆ ಅಂತ ನಮ್ಮನ್ ದೂರ ಇಡ್ತಾ ಇದಾರೆ. ಮಾಮ್ನ ಕರೆದ್ರಾ? ಬರ್ತಿದ್ದಾರೆ ಯಜಮಾನ್ರೆ. ರೂಮ್ಗೆ ಹೋದ್ಮೇಲೆ ವಾಪಸ್ ಬರಲೇ ಇಲ್ಲ ಮಾಮು. ಸುಸ್ತಾಗಿರುತ್ತೆ ಬಿಡಪ್ಪ. ಅವ್ರನ್ನ ನೋಡಿದ್ರೆ ನಂಗೆ ಹಾಗ ಅನ್ಸೋದಿಲ್ಲ. ನೀವ್ ಹೇಳೋ ಅಷ್ಟು ಫ್ರೆಶ್ ಆಗೇನಿಲ್ಲ ಬಿಡು. ಅಕ್ಕ ಸುಮ್ನಿರು. ಬರ್ತಿದಾರೆ ನೋಡಿ. ವಿಶಾಲ್, ಟೇಕ್ ಯೋರ್ ಸೀಟ್. ಶೋ ಮಾಮ್.
ವಿಕ್ರಾಂತ್ ಕೂತ್ಕೋ ಕಂದ. ಪಾವನಮೂರ್ತಿ, ದುರಂಧರ, ಯಾಕೆ ನಿಂತ್ಕೊಂಡಿದ್ದೀರಾ? ಜಾಯಿನ್ ವಿತ್ ಅಸ್. ಸುಮ್ಮಿ ಹೋಗಿ ಚೇರ್ ತಗೊಂಡ್ ಬಾರೆ, ನೀನು ಕೂಡ ತಿನ್ನುವಂತೆ. ಪರವಾಗಿಲ್ಲ ಚಿಕ್ಕಿ, ಮೊದಲು ನೀವು ತಿನ್ನಿ. ನಿಮ್ದಾದ್ಮೇಲೆ ನಾವು 3 ಜನ ತಿಂತೀವಿ. ಪರವಾಗಿಲ್ಲ, ನಾನು ಬಡಿಸ್ತೀನಿ, ನೀವು ಹೊರಡಿ. ಸಂಕೋಚ ಏನಿಲ್ಲ. ನಾವ್ 3 ಜನ ಓರ್ಗಿತ್ತೀರ್ ಇರ್ಬೇಕಾದ್ರೆ 6 ಜನಕ್ಕೆ ಬಡ್ಸಕ್ಕಾಗಲ್ವಾ? ನೀವ್ ಹೊರಡಿ. ಮೇಡಮ್. ಯು ಕ್ಯಾನ್ ಗೋ. ಓಕೆ ಮೇಡಮ್. ಅವ್ರಿಗೆ ಒಬ್ಬೊಬ್ರಿಗೆ 25,000 ಸಂಬಳ ಕೊಡ್ತಿರುವಾಗ ಸರ್ವಿಸ್ ಮಾಡಿಸ್ಕೋಬೇಕು. ಅವ್ರೇನ್ ಕೆಲಸ ಮಾಡ್ತಿದ್ದಾರೆ ಅಂತ ಅಷ್ಟು ಸಂಬಳ ಕೊಡ್ಬೇಕತ್ತೆ? ನಾನು ಕೊಡೋ 25,000 ನೋಟಿನ ಕಂತು ನನಗೆ ಕೊತ್ತಂಬರಿ ಸೊಪ್ಪು ಕಟ್ಟಿಗೆ ಸಮಾನ ಸುಮನ. ಚೆನ್ನಾಗಿ ಬಲ್ತೋಗಿರ್ಬೇಕು. ಏಯ್, ಸೊಪ್ಪು ಅತ್ತೆ, ಈ ಮೆಂತೆ ಸೊಪ್ಪು ಸ್ವಲ್ಪ ಬಲ್ತ್ ಹೋಗಿದೆ ಅಂತ ಹೇಳ್ತಿದ್ದೆ ಅಷ್ಟೇ. ತಿನ್ನಿ ಮಾಮ್. 1 ಸೆಕೆಂಡ್. Have it. ಏನಾಯ್ತು? ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಲೆಫ್ಟ್ ಹ್ಯಾಂಡಲ್ಲಿ ತಿಂತಿರಲ್ಲ ಮಾಮ್. ತಪ್ಪೇನಿದೆ? ಅಯ್ಯೋ, ದೇವ್ರ ಕೈ ಕೊಟ್ಟಿರೋದು ತಿನ್ನೋಕೆ ಅಲ್ವಾ? ಅದನ್ ಬಿಟ್ಟು ಡೈರೆಕ್ಟಾಗಿ ಬಾಯಿ ಹಾಕಿ ಪ್ಲೇಟಲ್ಲಿ ತಿನ್ನೋದಕ್ಕಾಗಲ್ಲ ಅಲ್ವಾ? ನಾಯಿ. ಹೇ, ಅದೇ ನಾಯಿ ಆ ಥರ ತಿನ್ನತ್ತೆ ಅಂತ ಹೇಳ್ತಿದ್ದೀರಿ. ಆದ್ರೂ ಅಕ್ಕ ಎಡಗೈನ ತಟ್ಟೆಗೆ ಹಾಕಿ ಕಸ ಮಸ ಅಂತ ಕಲಸಿ ತಿಂತಿಲ್ವಲ್ಲ, ಸ್ಪೂನಲ್ಲಿ ತಾನೇ ತಿಂತಾ ಇರೋದು. ಸ್ಪೂನೆಲ್ಲ ಯಾಕೆ ಯೂಸ್ ಮಾಡಬೇಕು ಚಿಕ್ಕಪ್ಪ? ಬಲ್ಕ ಇದೆಯಲ್ಲ. ಆ ಕೈ ಗ್ಲೌಸ್ ಹಾಕೊಂಡಿದಾರಲ್ಲ. ಮಾಮ್, ಅದನ್ನು ತೆಗೆದು ಹಾಕಿ ರೈಟ್ ಹ್ಯಾಂಡಲ್ಲಿ ತಿನ್ನಿ ಮಾಮ್. ನೀವಾಗ ಸ್ಪೂನಲ್ಲಿ ತಿಂದರೂ ಏನೂ ಅನ್ನೋದಿಲ್ಲ. ಇದು ರೂಲ್ ಏನಲ್ವಲ್ಲ ವಿಶಾಲ್. ಈ ಕೈಯಲ್ಲಿ ತಿಂದ್ರೆ ಹೊಟ್ಟೆ ತುಂಬಲ್ವಾ? ಹೇಗ್ ತಿಂದ್ರೂ ಹೊಟ್ಟೆ ತುಂಬುತ್ತಲ್ವಾ? ಆದ್ರೆ ನೋಡೋದಕ್ಕೆ ಚೆನ್ನಾಗಿರ್ಬೇಕು ಅತ್ತೆ, ಅದೇ ನಮ್ ಕಾಳಜಿ. ತಿನ್ನೋ ಊಟ ಚೆನ್ನಾಗಿದ್ರೆ ಸಾಕು. ನೈನಿ ಅಡುಗೆ ಚೆನ್ನಾಗೇ ಇರುತ್ತಲ್ಲ ಅತ್ಗೆ. ನಾನು ಅದನ್ನೇ ಹೇಳ್ತಿರೋದು. ಆಹಾರವನ್ನ ಆಸ್ವಾದಿಸ್ಬೇಕೇ ಹೊರತು ತಿನ್ನೋ ರೀತಿ ಬಗ್ಗೆ ವಿಮರ್ಶಿಸಬಾರ್ದು. ಮಾಮ್, ಡೋಂಟ್ ಮೈಂಡ್. ನಿಮ್ಮ ಕೈಗೆ ಹಾಗೆ ಗ್ಲೌಸ್ ಇರೋದ್ರಿಂದ ಏನಾಯಿತು ಅಂತ ಕೇಳಿದೆ. ಈ ಕೈಯಲ್ಲಿ ತಿನ್ನಿ, ಆ ಕೈಯಲ್ಲಿ ತಿನ್ನಿ ಅಂತ ಎಲ್ಲರೂ ನಿಮಗೆ ಸಜೆಷನ್ಸ್ ಕೊಡ್ತಾ ಇದ್ದಾರೆ. ಅರ್ಥ ಆಯ್ತು. ಹೌದಕ್ಕ, ನೀನು ಬಂದಾಗಲೇ ನೋಡಿದೆ, ಆಗಲೇ ಕೇಳೋಣ ಅನ್ಕೊಂಡೆ. ಆದರೆ ಅದು ಸ್ಟೈಲ್ ಅನ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟೆ. ಏಟ್ ಬಿದ್ದಿದೆ. ಅಯ್ಯಯ್ಯೋ, ಮತ್ತೆ ಯಾಕೆ ಹೇಳಿಲ್ಲ ಅತ್ತೆ? ಮೇಡಮ್, ಪ್ಲೀಸ್ ಕೀಪ್ ಡಿಸ್ಟೆನ್ಸ್.
ಏಯ್, ನಿಮ್ದೇನು ಮಧ್ಯದಲ್ಲಿ? ನಿಮ್ದೇನ್ ಕೆಲಸ ಇದೆ ನೋಡ್ಕೊಳ್ಳಿ. ನಮ್ ನೈನಿಗೆ ಹೇಳ್ತಿದ್ದೀರಲ್ಲ, ನಮ್ ನೈನಿ ಏನು ಯಾರು ಅಂತ ಗೊತ್ತಾದ್ರೆ ನಿಮ್ ಕಾಲಲ್ಲಿ ಭಯ ಬಂದು ಬಿದ್ದೋಗ್ತೀರಾ ಗೊತ್ತಾ? ಅಕ್ಕ, ನಮ್ಮನ್ನ ನಾವೇ ಹೊಗಳ್ಕೋಬಾರ್ದು, ಆದ್ರೆ ತಿಲೋತ್ತಮ ಅತ್ತೆ ಕೈಗೆ ಏನಾಯ್ತು ಅಂತ ಭಯ ಆಗಿ ಕೇಳ್ದೆ ಅಷ್ಟೇ. ಏಟ್ ಬಿದ್ದಿದೆ? ಇವಾಗ ಚೆನ್ನಾಗೇ ಇದ್ದಾರೆ. ಮಾಮ್ ರಿಕವರ್ ಆಗ್ತಿರ್ಬೇಕಾದ್ರೆ ನೀವು ಸುಮ್ಮನೆ ಪ್ರಶ್ನೆ ಕೇಳಿ ಹಿಂಸೆ ಕೊಡಬೇಡಿ. ಅಷ್ಟಾದರೂ ಅಭಿಮಾನ ತೋರಿಸೋ ಈ ಮನೇಲಿ ನೀನು ಹೀಗೆ ಇರಬೇಕು ಬ್ರೋ. ಗಾಯನ ಬಚ್ಚಿಟ್ಕೊಂಡಂಗೆ ಮನಸ್ಸಲ್ಲಿರೋ ಮಾತನ್ನು ಮುಚ್ಚಿಟ್ಕೊಂಡು ಬದುಕಿದ್ರೆ ಅದರ ಅರ್ಥ ಏನು? ಸರಿ ಬಿಡಿ, ಇವಾಗ ಏನಾಯ್ತು? ಅರ್ಜೆಂಟಾಗಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ತೋರಿಸು ಅಂತ ಅತ್ತೆ ಏನು ಕೇಳಿಲ್ಲ ಅಲ್ವಾ? ಇಲ್ಲ. ಮತ್ತಿನ್ನೇನು, ಸುಮ್ಮನೆ ತಿಂಡಿ ತಿನ್ರಿ. ಏನಿದು, ನನಗೊಬ್ಬರ ಮೇಲೆ ದೃಷ್ಟಿ ಬಿದ್ದಿದೆ ಅಂತಂದ್ರೆ ಅದೇನು, ಅದ್ರ ಬ್ಯಾಕ್ ಸ್ಟೋರಿ ಏನು ಅಂತ ತಿಳ್ಕೊಂಡು ಮೈಂಡ್ ಕ್ಲಿಯರ್ ಆಗೋವರೆಗೂ ನಿದ್ರೆ ಬರಲ್ಲ. ನಿಮಗೆ ಸಾಂಬಾರು ಹಾಕ್ಲಾ ಅತ್ತೆ? ಬೇಡ. ಮೊಸರು ಬಜ್ಜಿ? ಬೇಡ. ಹೋಗ್ಲಿ, ಮೊಸರು ಹಾಕ್ಲಾ? ನಾನು ತಿನ್ನಕ್ ಬಿಡಲ್ವಾ? ತಿನ್ನಕ್ ಬಿಡ್ತೀನಿ. ಆ ಪೆಟ್ ಹೇಗಾಗಿದೆ ಅಂತ ನನಗೆ ನೋಡೋದಕ್ಕೆ ಬಿಟ್ರೆ. ನೋ, ತೋರಿಸಿ. ವಿಕ್ರಾಂತ, ಮಾಮ್, ಮಾಮ್, ಏನಾಯ್ತು ಮಾಮ್? ಏನಾಯ್ತು? ಮುಟ್ಬಿಟ್ಲು, ಟಚ್ ಮಾಡಿದ್ಲು. ಎಲ್ಲಿ ಎಲ್ಲಿ ನಿಂಬೆ ಹಣ್ಣು ಎಲ್ಲಿದೆ? ತಗೊಂಬನ್ನಿ. ಮಾಮ್, ಏನಾಯ್ತು ಮಾಮ್? ಮಾಮ್, ವಿಕ್ರಾಂತ, ಏನ್ ಮುಖ ನೋಡ್ತೀರಾ? ಕಟ್ ಮಾಡ್ಕೊಡಿ. ಓಂ ಹ್ರೀಂ ಹ್ರೀಂ ಓಂ ರಾಮ್ ಶ್ರಾಮ್ ಗ್ಲಾಮ್ ಗಮ್ ಬಮ್ ಸಾಮ್ ಹೋಂ ಹಂ ಹ್ರೀಂ ಶ್ರೀಂ. ಏನ್ ಮಾಡ್ತಿದ್ದಲ್ಲ ಅಕ್ಕ? ಹಿಂಡ್ತಾ ಇದ್ದಾಳೆ ಕಣ್ರಿ. ನಿಂಬೆ ಹಣ್ಣು ಹಿಂಡ್ತಾ ಇದಾರೆ ಅಂತ ಎಲ್ರಿಗೂ ಗೊತ್ತೇ, ಯಾಕೆ ಆ ಥರ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಹಸ್ತಾದಿ ಸಾಯಂತಂ ಸ್ತಂಭಯೇ ಸ್ತಂಭಯೇ ಕ್ರಿಂ ಮಾರಯೇ ಮಾರಯೇ. ಪರಮಂತ್ರ ಪರಯಂತ್ರ ಪರತಂತ್ರಾನಿ ಛೇದಯ ಛೇದಯ. ಆತ್ಮಮಂತ್ರ ತಂತ್ರಾನಿ ರಕ್ಷಗ್ರಹಂ ನಿವಾರಯ. ಓಂ ಓಂ ಹಂ ಹ್ರೀಂ ಶ್ರೀಂ.